ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ನಾನು ಬ್ಲಾಗರ್ ಬರೋ. ಇವತ್ತು ನಾವು ಎಲ್ಲಿಗೆ ಬಂದೇವಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು ಅಕ್ಕೋಳೂರ ಪವಾಡ ಪುರುಷ ಬಾಳುವಜ್ಜ ಹುಟ್ಟಿದಂಥ ಊರಿಗೆ ಬಂದಿವೆ. ಇವತ್ತಿನ ವಿಡಿಯೋದಲ್ಲಿ ಬಾಳುವಜ್ಜ ಹುಟ್ಟಿದ ಮನೆ ಮತ್ತು ಅವ್ರ ಗುಡಿ ಮತ್ತು ಅವ್ರು ಕೆಲಸ ಮಾಡಿದ ಮನೆ ಎಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಈಗ ಬರ್ರಿ ಬಾಳುವಜ್ಜನ ಗುಡಿ ಹೊಂಟೇವೆ. ಬಾಳುವಜ್ಜನ ಗುಡಿ ಹೆಂಗೆ ಐತಿ, ಯಾವ ರೀತಿ ಅಂತಂತ ನೋಡೋಣ, ಮುಂದೆ ನೋಡೋಣ. ಲೆಟ್ಸ್ ಗೋ. ಇದು ನೋಡ್ರಿ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು ಅಕ್ಕೋಳೂರಾಗ ಬಾಳುವಜ್ಜನ ಗುಡಿ. ಬಾಳುವಜ್ಜ ನಿಂದಿರುವಂಥ ಗುಡಿ ಅಕ್ಕೋಳೂರಾಗ ಇದೆ ನೋಡ್ರಿ. ಈಗ ನೋಡ್ರಿ ಅವ್ರ ಗುಡಿ ನೋಡ್ರಿ. ಈಗ ಬಾಳಮ್ಮ ಹುಟ್ಟಿರುವಂಥ ಮನೆ ಹೊಂಟಿವೆ. ಅವ್ರು ಹುಟ್ಟಿರುವಂಥ ಮನೆ ತೋರಿಸ್ತೀವಿ. ಬರ್ರಿ ಹುಟ್ಟಿರುವಂಥ ಮನೆ ನೋಡೋಣ ಬಾಳುವಜ್ಜಂದ. ನೋಡ್ರಿ ಅಕ್ಕೋಳೂರಾಗ ಬಾಳಮ್ಮನ ಗುಡಿ ರೋಡ್ ದಂಡಿಗೆ ಐತ್ರಿ. ಆದ್ರೆ ಅವ್ರು ಹುಟ್ಟಿದಂಥ ಮನೆ ರೋಡ್ ದಂಡಿಗಿಲ್ಲ, ನಡು ಊರಾಗ ಐತ್ರಿ. ಯಾರು ಹೊಸಬ್ರು ಬರಂಗಿದ್ರೆ ಅಕ್ಕಪಕ್ಕದವ್ರು ಯಾರು ಕೇಳಿ ಹೇಳ್ತಾರೆ ಬಾಳಮ್ಮ ಹುಟ್ಟಿದ ಮನೆ ಅಂತಂದು ಕೇಳಿ ಬರ್ರಿ. ಹಂಗೆ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾಡತ್ತೀರಿ. ಆಟ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ನೋಡ್ರಿ ಈಗ ಬಾಳಮ್ಮನ ಗುಡಿ ಮನೆಗೆ ಹೋಗೋಣ ಅಂತ ನೋಡ್ರಿ. ಈಗ ಬಾಳುವಜ್ಜ ಹುಟ್ಟಿದಂಥ ಮನೆಗೆ ಬಂದಿವಿ. ಇದು ನೋಡ್ರಿ ಬಾಳುವಜ್ಜ ಹುಟ್ಟಿದಂಥ ಪವಾಡ ಪುರುಷ ಮನೆ. ಬರ್ರಿ ಒಳಗೆ ಹೋಗೋಣ ಅಂತ. ನೋಡ್ರಿ ಇದ ನೋಡ್ರಿ ಪವಾಡ ಪುರುಷ ಬಾಳುಮಮ್ಮ ಅಂತ ಹುಟ್ಟಿ ನೆಲದಂತ ಮಳಿ. ಇದ ನೋಡ್ರಿ ಬಾಳುವಜ್ಜ ಹುಟ್ಟಿದಂತ ಮನಿ ನೋಡ್ಬೋದು ನೀವ. ಸುತ್ತಾರ ಹೆಂಗೈತಿ, ಸಮೀಪ ಐತೆ. ಇಲ್ಲೇ ನೋಡ್ರಿ ಬಾಳುವಜ್ಜ ಹುಟ್ಟಿದ ಜಾಗ ಇದ. ಈ ಮನಿ ಒಳಗ ಬಾಳುವಜ್ಜ ಹುಟ್ಟಾನ. ಬಾಳುವಜ್ಜ ಹುಟ್ಟಿ ಬೆಳದಾನ ಸಹಿತ ಇದ ಮನಿ ಒಳಗ ಬೆಳದಾನ. ಇವ್ ಮ್ಯಾಗೆಲ್ಲ ತೋರ್ಸಿ, ಮ್ಯಾಗೆಲ್ಲ ಮನಿ ಏನು ಚೇಂಜ್ ಇಲ್ರಿ. ಮ್ಯಾಗ ಹಂಚಿದ್ದು ಹಂಚ ತೆಗ್ದ. ಈಗ ಪತ್ರೆ ಹಾಕ್ಯಾರ, ಅದಟ್ಟ ಚೇಂಜ್ ಐತಿ. ಇಲ್ಲ ಇವೇನು ನೋಡತ್ತಿರಲ್ಲ, ಈ ಪಳಿ ಎಲ್ಲ ಬಾಳುವಜ್ಜನ ಕಾಲೊಳಗೆ ಪಳಿ ಅದಾವ. ಮತ್ತಂಗ ಈ ಕಡೆ ಇದು ನೋಡ್ರಿ ಸತಾತ ಬಾಳುವಜ್ಜ ಇದ್ದಂಥ ಬಾಗಿಲಿದ. ಅಲ್ಲಿತ್ತಿ ಬಾಗಿಲ ಅಲ್ಲಿ ತೆಗೆದ ಇಲ್ಲಿ ಹಾಕ್ಯಾರ. ಆ ಬಾಗಿಲ ಒಂದು ಮತ್ತು ಮ್ಯಾಗಿನ ಪತ್ರೆ ಇವು ಆಡ ಹೊಸ ಹಾಕಿರಿ. ಇಲ್ಲ ಎಲ್ಲ ಪ್ರತಿಯೊಂದು ಈ ಮನಿ ಒಳಗೆ ಬಾಳುವಜ್ಜ ಇದ್ದಾಗಿನ ವಸ್ತುನ ಅದಾವ್ರಿ. ನೋಡ್ಬೋದು ನೀವು ಮನಿ ಎಷ್ಟು ಸುಂದರವಾಗೈತಿ ಅಂತ. ನೋಡ್ರಿ ಮನಿ ಹಿಂಗೈತಿ. ಬಾಳುವಜ್ಜ ಹುಟ್ಟಿದಂಥ ಮನಿ ರೀ ಇದ. ಹೇಳಕ್ಕೆ ಒಂದು ಹೆಮ್ಮೆ ಆಗತ್ರಿ, ನೋಡಾಕ ಅದ್ಭುತ ಆನಂದ ಆಕೈತ್ರಿ ನೋಡಾಕ. ಬರ್ರಿ ಯಾರಂಗಿದ್ರ ಬರಂಗಿದ್ರ ಬಾಕ್ಕೊಳ್ಳೋರಿಗೆ ಬರ್ರಿ, ಬಾಳುವಜ್ಜ ಮನಿ ನೋಡ್ರಿ. ಆಶೀರ್ವಾದ ತೋರಿ ಎಲ್ಲರೂ. ಸ್ವಲ್ಪ ಎಲ್ಲರೂ ಆಶೀರ್ವಾದ ಒಂದು ತೋರಿ. ಬಾಳುವಜ್ಜನ ಮನಿ ನೋಡಿದ್ರಿ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋದಪ್ಪ ಅಂತಂದ್ರೆ ಬಾಳುವಜ್ಜ ಸಣ್ಣ ವಯಸ್ಸಿನಿಂದ ದೊಡ್ಡ ಆತನ ಅವ್ರ ಕೆಲಸ ಮಾಡಕ್ಕೆ ಇದ್ದಂಥ ಮನಿ ತೋರ್ಸ್ಕೊಂಡ್ರಿ. ಬರ್ರಿ ಅವರ ಬಾಳುವಜ್ಜ ದುಡ್ದಂಥ ಮನಿ ಯಾವ ರೀತಿ ಐತಿ, ಆ ಮನಿ ಯಾವ ಮನಿಯವ್ರ ಎಷ್ಟು ಸಾವ್ಕಾರ ಅದ, ಅವ್ರು ಬಾಳುವಜ್ಜನ ಯಾವ ರೀತಿ ನೋಡ್ಕೊಂಡ್ರೆ ಆ ಮನಿಗೆ ಹೋಗೋಣ. ಬರ್ರಿ ಈಗ ಲೆಟ್ಸ್ ಗೋ. ನೋಡ್ರಿ ಈಗ ಬಾಳುವಜ್ಜ ದುಡಿಯಾಕಿದ್ದಂಥ ಮನಿಗೆ ಬಂದಿವ್ರಿ. ಬರ್ರಿ ಒಳಗೆ ಹೋಗೋಣ ಅಂತ ಯಾವ ರೀತಿ ಐತಿ ನೋಡೋಣ. ನೋಡ್ರಿ ಇದ ಬಾಳುವಜ್ಜ ದುಡಿಯಾಕಿದ್ದಂಥ ಮನಿ. ಇದು ಚಂದುಲಾಲ್ ಶೆಡ್ಜಿಗಳ ಮನೆ ರೀ. ಚಂದುಲಾಲ್ ಬಾಳುಮಮ್ಮ ಚಾಕ್ರಿ ಮಾಡಿದ ಮನೆ ರೀ. ಬಾಳುಮಮ್ಮ ಸಣ್ಣವಿದ್ದಂಗಿಂದ ದಡ್ಡು ಆಯ್ತಂದ್ರೆ ಇದ ಮನೆಗೆ ರೀ. ಬಾಳುಮಮ್ಮ ರೀ ಅಪ್ಪ ಇವ್ರ ಶೆಡ್ಜಿ ಕಡೆ ರೀ ಕೆಲ್ಸದಾಗ ಹಚ್ಚಿದ್ರಿ. ಇದ ಮನೆ ರೀ. ಬಾಳುಮಮ್ಮ ಸ್ಟಾರ್ಟ್ ಆಯ್ತಂದ್ರ ಇವ್ರು ಬಾಳುಮಮ್ಮ ರೀ ಫಸ್ಟ್ ಭಕ್ತ. ಕರೆಕ್ಟ್ ರೀ. ಇವ್ರು ಶೆಡ್ಜಿಗಳ್ರಿ. ಬಾಳುಮಮ್ಮ ಸಣ್ಣವಿನ ಫಸ್ಟ್ ರೂಪ್ ತೋರ್ಸಿದಂದ್ರೆ ಇವ್ರಿಗೆ ರೀ ಫಸ್ಟ್. ಮತ್ತೆ ಇವ್ರು ಶೆಡ್ಜಿಗಳ್ರಿ ಅಮ್ಮ ಭಾಳ ವರ್ಷ ಸೇವಾ ಮಾಡಿದ್ರಿ. ಒಂದಾದ ಅವ್ರು ಈಗ ಹೆಚ್ಚರಿ ಬಾಳುಮಮ್ಮಂದ್ರಿ ಸ್ವಲ್ಪ ಗಾಳಿ ಕೊಡೋದ್ರಿ, ಹೊಡೋದ್ರಿ, ಮಾಯಾಬಿ ಅಟ್ಟೆ ಇಡೋದ್ರಿ. ಇದು ಶೆಡ್ಜಿಗಳ ಅಜ್ಜಿ ಇಕ್ಕಿ ಆಕೀಗ ಭಾಳ ವರ್ಷದಿಂದ ರೀ ಒಂದು ಕಂಗಾಲ್ದಾಗ ರೀ ದರ್ಶನ ಆಗಿತ್ರಿ ಅವ್ರದ್ದು ಭಗವಾನ್ ರೀ. ಅದ ಇದ ಜಾಗದಾಗ ಅದ ದಿವ್ಲ್ಯಾಗ ರೀ ಅದ ಭಗವಾನ್ ಕಾಣಿಸಿದ್ರಿ. ಅದ ಭಗವಾನ್ ರೀ ಈಗ ಎತ್ಲಾಕ್ರಿ. ಅದ ಬಾಳುಮಮ್ಮ ಅರ್ಥ ವಸ್ತಿದ ದರ್ಶನ ಭೋಜನ ಥಾಲಿ ರೀ. ಅದ ಇದ ಜಾಗದಾಗ ಕಾಣಿಸಿದ್ರಿ. ಇದ ಬಾಳುಮಮ್ಮದ ರಿಯಲ್ ಫೋಟೋ ರೀ. ಬಾಳುಮಮ್ಮ ಹ್ಯಾಕ್ ಇದ್ ಮಾಡ್ರಿ ಬಾಳುಮಮ್ಮ ಫಸ್ಟ್ ಪೂಜಾ ಮಾಡಿದ್ರಿ ಶೆಡ್ಜಿ ಹೆಂಡತಿ. ಅದ ಇದ ಫೋಟೋದಾಗ ಇವ್ರು ಇಬ್ಬರ ಮಂದಿಗೆ ರೀ ಶೆಡ್ಜಿ ಸೊಸೆ ಮತ್ತು ಹೆಂಡತಿಗೆ ರೀ ಬಾಳುಮಮ್ಮ ರಿಯಲ್ದಾಗ ದುಷ್ಟಾಂತ ಕೊಡ್ತಿತ್ತು. ಇವ್ರ ಕೈ ಜೋಡಿಸಿದಂತ ಬಾಳುಮಮ್ಮ ಮಂದಿ ಮಾತಾಡ್ತಿದ್ರಿ. ಇವ್ರು ಭಾಳ ಭಕ್ತಿ ರೀ. ಇವ್ರ ಶೆಡ್ಜಿದ ಸೊಸೆ ರೀ. ಬಾಳುಮಮ್ಮ ಏಕನಿಷ್ಠ ಭಕ್ತಿ. ಭಾಳ ಸೇವಾ ಮಾಡಿದಾರೆ ಅವ್ರ. ಅವ್ರು ಬಾಳುಮಮ್ಮನ ಮುಂಚೆ ಫಸ್ಟ್ ಪಾಲ್ಕಿ ಕೊಟ್ಟಿದ್ದನ್ನ ಇವ್ರ. ನೋಡಿ ಶೆಡ್ಜಿಗಳು ನಮ್ಮ ಅಪ್ಪ ಮೊಮ್ಮಗ್ರಿ.
ಹಾ ಈ ಶೆಡ್ಜಿಗಳನ್ನ ಅವ್ರು ನಾಲ್ಕನೇ ತಂದಿರಿ ಅಂದ್ರೆ ಫಸ್ಟ್ನೇ ಭಾಳ ಜನ ದುಡಿಯಾಕ ಬಂದ್ರೆ ಅವ್ರಿ ಅವ್ರು ಇವರು ದುಡಿಯಾಗಿದ್ದಾರೆ ಇದ ಶೆಡ್ಜಿ ಈ ಶೆಡ್ಜಿ ಹೆಂಡತಿ ಇವ್ರ ಸಂಗಟ ಹೆಚ್ಚಿನ ಹೆಚ್ಚು ಬಾಳಮ್ಮ ಸವಾಸ ಒಂದ ಭಾಳ ವರ್ಷ ಇದು ಮನೆಗೆ ಆಟಾಡಿದ ಇದು ಮಾಡಿದಂದ್ರೆ ಇದೇ ಮನೆಗೆ ರೀ. ಈಗ ಸುಮಾರು ಎಷ್ಟು ವರ್ಷ ಆಯ್ತು ಬಾಳಮ್ಮ ಇಲ್ಲಿ ದುಡಿಯಾಕ? ಯಾವ್ದ್ರಿ ಬಾಳೋಜ ಇಲ್ಲಿ ಫಸ್ಟ್ನೇ ದುಡಿಯಾಕ ಬಾಳಮ್ಮ ಹುಟ್ಟಿದ್ರಿ 1892 ಅವ್ರ 6-7 ವರ್ಷ ಮೇಲೆ ಇಲ್ಲೇ ಬಂದಿದ್ರಿ. ಅವ್ದ ಏನ್ರಿ ಬ್ರಿಟಿಷ್ ಕಾಲ ಸಂಬಂಧ ರೀ. ಎಷ್ಟು ವರ್ಷ ದುಡಿದಂದ್ರ ಒಂದ್ 15-20 ವರ್ಷ ಮೇಲ್ಪೇಕ್ಷ ಹೆಚ್ಚಿರೋದ್ರಿ. ಇಷ್ಟು ಕಾಲಾವಧಿ ಐತ್ರಿ ಇದು ಮನ್ಯಾಗ ರೀ. ಈ ಮನ್ಯಾಗ 18-20 ವರ್ಷ ಇಲ್ಲೇ ದುಡಿಯಾಕ್ರಿ. ಕರೆಕ್ಟ್ ರೀ. ಈ ಕೆಲಸ ಮಾಡ್ತೀರಿ ಬಾಳೋಜ ನಿಮ್ಮ ಮನ್ಯಾಗ? ಕೆಲಸ ಅಂದ್ರೆ ರೀ ದನಿಗಳ ಕೆಲಸ, ಹೊಲ ಕೆಲಸ, ಮನಿ ಕೆಲಸ, ಶೆಡ್ಜಿಗಳು ರೀ ಏನ್ ಏತ್ರಿ ಎಲ್ಲ ಮಾಡೋದ್ರಿ. ಇದು ಹೆಂಗ್ರಿ ಭಾಳ ಪುಣ್ಯಶಾಲಿ ಮನಿ ಐತ್ರಿ. ಬಾಳ ಮೊಮ್ಮರ ಭಕ್ತಗಳು ಇಲ್ಲಿ ಭಾಳ ಕೃಪಾಶೀರ್ವಾದ ಐತ್ರಿ. ಪ್ರತಿ ವಸ್ತುದ ದೇವ್ರದ ಎಲ್ಲ ಕೈ ಹಚ್ಚಿದಾರಿ. ಆತರ ಸಂಬಂಧ ಏನ್ರಿ ಅದು ಪುಣ್ಯಶಾಲಿ ಇದೈತ್ರಿ. ಇಲ್ಲೇ ಯಾರು ಭಕ್ತಗಳು ಬರ್ತಾರ ಕೃಪಾಶೀರ್ವಾದ ಭಾಳ ಸಿಗ್ತೈತ್ರಿ. ಹಿಂಗ ಮಹಿಮಾ ಐತ್ರಿ. ಇಲ್ಲಿ ಪ್ರತಿ ಅಮಾವಾಸ್ಯಾಗ್ರಿ ಭಾಳ ದೊಡ್ಡ ದೇವ್ರದ್ದು ಹೆಂಗ ಎಲ್ಲಾರು ಹೆಂಗ ಸ್ವೀಟ್ ಪದಾರ್ಥ ಪ್ರಿಯ ಇರ್ತಿತ್ಲ ಹಂಗ ಸ್ವೀಟ್ ಪದಾರ್ಥ ನಮ್ಮ ಅಜ್ಜಿ ದೇವ್ರಿಗೆ ಮಾಡ್ಕೊಡ್ತಿತ್ತು. ಅದ ಅಂದ್ರೆ ನಮ್ಮ ಗುಜರ್ ಸಮಾಜ ಈ ಸಮಾಜ ಅರ್ಥದ ಹೆಸರು ಏನಂದ್ರ ಲಾಪ್ಸಿ. ಅದ್ ಲಾಪ್ಸಿ ಪ್ರತಿ ಅಮಾವಾಸ್ಯಾಗ ನಾವು ಮಾಡ್ತೇನ್ರಿ. ಅದ್ ಏನೈತ್ರಿ ಒಂದ್ಸಲ ಈ ಕಡೆ ದೇವ್ರ ಇದು ಊರಿ ಹದ್ದಿದಾಗ ಬಂದಿದ್ರಂದ್ರ ಯಾರ ತರ ಇರ್ತಿದ್ರ ಭಾಬಿ ಮಾಮ ಬಂದಾರ ನೀವು ಗೆಟ್ ಬೀಳ್ತಿದಂದ್ರ ಅಲ್ಲೇ ಗೆಟ್ ಬೀಳ್ ಬಾಪ ಅವಾಗ ಸಾರ್ಕೆ ಹೋಗ್ತಿತ್ತು ಬಾಳುಮಾಮ ಏನ್ ತಗೊಂಡ್ ಹೋಗ್ತಿತ್ತು ಅಂದ್ರ ಇವ್ರ ಕಡೆ ಕೈಲೇ ಇವ್ರು ಮತ್ ಇವ್ರಿ ಅದ ಧಾರಾವಿದಾಗ ಭಾಳ ಚಲೋ ತೋರ್ಸಿದಾರ್ರಿ. ಗ್ರಂಥದಾಗ ಬಿ ಐತ್ರಿ. ಅವ್ರ ಏನ್ ಸ್ವೀಟ್ ಅಂದ್ರ ಇದ್ 4-5 ಮಂದಿಗೆ ಅಟ್ಟ ಕೊಡ್ಸೋದು ಅತ್ತ ತಗೊಂಡ್ ಹೋಗಿದ್ರಿ. ಅವಾಗ ಬಾಳುಮಾಮ ಭಾಳ ಸಿಕ್ಕಾಪಟ್ಟೆ ಭಕ್ತಗೊಳ್ರಿ. ಅವಾಗ ಬಾಳುಮಾಮ ಒಬ್ರು ಏನ್ ತಿನ್ನಂಗಿಲ್ಲ. ಅವಾಗ ಏನಾಯ್ತಂದ್ರ ಬಾಳುಮಾಮ ಎಲ್ಲಾರು ಕೊಟ್ಮೇಲೆ ಬಾಳುಮಾಮ ಇದ್ ಮಾಡ್ತಿದ್ರಿ. ಅವಾಗ ಏನಾಯ್ತ್ರಿ ಇವ್ರದ ಕೈಗ ಅನ್ನಪೂರ್ಣತಾ ದೇವಿ ಪ್ರಸನ್ನ ಆಗಿತ್ರಿ. ಅದು ಬಾಳುಮಾಮ ಅದು ಹೆಂಗ್ ಕೊಡ್ತಿದ್ಲ ಹಂಗ ಮತ್ತೆ ವಾಪಸ್ ಆಗ್ತಿತ್ತು. ಹಂಗ ಪ್ರಸಾದ ಹೆಂಗ್ ಕೊಡ್ತಿದ್ಲ ಅದು ಮತ್ತೆ ವಾಪಸ್ ಆಗ್ತಿತ್ತು. ಮತ್ತ ಅದ್ ಏನ್ ಎಷ್ಟ್ ಭಕ್ತಗಳು ಎಲ್ಲಾ ತಿಂದಂದ್ರಪ್ಪ ಮತ್ತೆ ಎಷ್ಟ್ ಇದಂದ್ರ ಅಷ್ಟನ್ ಆಗ್ತಿತ್ತು. ಅವಾಗ ಏನೈತ್ರಿ ಇವ್ರು ಅಜ್ಜಿಗ್ರಿ ದೇವ ಅಂತಿದ್ರಿ ನಿನ್ನ ಕೈಲಿ ಯಾರು ಲಾಪ್ಸಿ ತಿಂತದ ಅದ ನಿಂದ ರೋಗ ಅಡ್ಚಿನ ಎಲ್ಲ ದೂರ ಹೋಗ್ತಿದ್ ಅದೇ ಹೋಗ್ತಿದ್ ಅಂತಿತ್ರಿ. ಅವಾಗಿನ ಅವ್ರ 4ನೇ ತಲೆ ತಕ ನಾವ್ರ ಅದ ಕಂಟಿನ್ಯೂ ಮಾಡಿದೇನ್ರಿ. ಇವ್ರ ಬಿ ಭಕ್ತಗಳು ಬಂದಂದ್ರಿ ಎಲ್ಲಾರು ಹೇಳ್ರಿ ಇಲ್ಲೇ ಶೇಡ್ಜಿ ವಾಡ್ಯಾದಾಗ್ರಿ ಪ್ರತಿ ಅಮಾವಾಸ್ಯಾಗ್ರಿ ಒಂದ್ ಭಾಳ ಲಾಪ್ಸಿ ಅಂದ್ರ ಪ್ರಸಾದ ಇರ್ತಿದ್ರಿ. ಅದ್ ತಿಂದ ಮೇಲೆ ಗೊತ್ತೈತಿದ್ರಿ ಎಷ್ಟ್ ಮಹಿಮಾ ಅದ. ಇವ್ರ ಬಿ ಒಂದ್ಸಲ ಬಂದಂದ್ರ ಅದೆಲ್ಲ ಲಾಪ್ಸಿ ತಿನ್ನಾಕ್ ಬರ್ರಿ. ಇದ್ ಮಹಿಮಾ ರೀ. ಇದ ಶೆಡ್ಜಿಗಳು ನಮ್ಮ ಅಪ್ಪ ರೀ. ಈಗ ಇಲ್ಲಿ ಅಂಗಡಿಯಾಗ ಇದಾರ್ರಿ. ಅವ್ರ ಅಲ್ಲಿ ಇದಾರ ತೋರಿಸ್ತೇನ್ರಿ. ಅವ್ರಿಗೆ ಕರೆಕ್ಟ್ ನಾನ್ ನಮ್ಮ ಅಪ್ಪಂದ ಹೆಂಗ್ರಿ ಇವ್ರ ಸಂಗಟ ಹೆಂಗ ಬಾಳುಮಾಮ ಸವಾಸ ಐತ್ರಿ. ಅವ್ರ ನಮ್ಮ ಅಪ್ಪಂದ ಬಿ ಒಂದ್ 15-17 ವರ್ಷ ರೀ ದೇವ್ರ ಸಂಗಟ ರೀ. ಹೋಗೋದ್ ಬರೋದ ಬಾಳುಮಾಮ ಮೇಲೆ ಕೈ ಕಾಲ ಮೇಲೆ ಆಟಾಡೋದ ಎಲ್ಲಾ ದೇವ್ರದ ಭಾಳ ಕೃಪಾಶೀರ್ವಾದ. ಅವ್ರದ್ದು ಹೆಂಗೈತ್ರಿ ಸಣ್ಣ ಬಂದಂಗ ಒಂದ್ ಆಧಾರ್ ಇತ್ರಿ. ಅದೇನಂದ್ರ ಯಾರು ಡಾಕ್ಟರ್ ಕಡಿಮೆ ಮಾಡಂಗಿಲ್ಲಾಗಿತ್ರಿ. ಅವಾಗ ಬಾಳುಮಾಮ ನಮ್ಮ ಅಪ್ಪ ಆಧಾರಾದ್ ಕಡಿಮೆ ಮಾಡಿದ್ರಿ. ಅವಾಗಿನ ಮತ್ತೆ ಯಾವಾಗ ಒಂದ್ಸಲ ಬಿ ಬಂದಿಲ್ಲ. ಇಷ್ಟ ಮಹಿಮಾ ಐತಿ. ಬಾಳುಮಾಮ ಇದಕ್ ಹೋಲಿರಿ. ಈಗ ಹೇಗ್ರಿ ಭಾಳ ವರ್ಷ ಆಯ್ತ ಮೇಲ್ರಿ ಎಲ್ಲಾ ಡೆವಲಪ್ಮೆಂಟ್ ಆಗಿತ್ರಿ. ಇದೇ ಡೆವಲಪ್ಮೆಂಟ್ ಐತ್ರಿ. ಮನಿ ಹೊಸ ಐತ್ರಿ. ಇದೆಲ್ಲ ಎಲ್ಲ ಓಪನ್ ಪ್ಲೇಸ್ ಐತ್ರಿ. ಫಸ್ಟ್ ಇದೆಲ್ಲ ಅವ್ ಕಾಲದಾಗಿಂದ ಇದ ಮಾಮಂದ ಮುಳ್ಕೋದ್ ಬಿಳ್ಕೋದ್ ಇದೇ ಜಾಗ. ಇದ ದೇವ್ಲ್ಯಾಗ್ರಿ ಅವ್ರದ ತಟ್ಟೆ ತಂಬ್ಯಾ ಒಟ್ಟಿ ಇಲ್ಲೇ ಇಡೋದಿತ್ರಿ. ಅದ ಇದ ಭಗವಾನ್ ಕಾಣಿಸೈತ್ರಿ. ಅದ ದೇವ್ರದ ಅಂದ್ರೆ ಬಾಳ ಜನ ಊಟ ಮಾಡಿ ತಾಟ್ ಇಲ್ಲೇ ಇರ್ತಿದ್ರಿ. ಇಲ್ಲೇ ಇರ್ತಿದ್ರಿ. ಇಲ್ಲೇ ಈಗ ಹೇಗಿರ್ರಿ ಹೇಳೋದು ಕಥಾ ಭಾಳ ಐತ್ರಿ. ಹೇಳೋದು ಕಥಾ ಭಾಳ ಐತ್ರಿ. ಎಲ್ಲ ಬಾಯಲ್ಲಿ ಮಾತಾಡಕ್ ಆಗಂಗಿಲ್ಲ. ಇದು ಹೆಂಗೈತ್ರಿ ನಿಮ್ಗೆ ಎಲ್ಲಾ ಧಾರಾವಿದಾಗ್ರಿ ಮತ್ತ ಬಾಳುಮಾಮ ಗ್ರಂಥದಾಗ್ರಿ ಎಲ್ಲಾ ಮತ್ತ ಎಲ್ಲಾ ಎತ್ತರದಾಗ ಅದ್ರಾಗ ಎಲ್ಲ ಏನ್ರಿ ಇದು ಬಾಳುಮಾಮ ರಿಯಲ್ ಫೋಟೋ ರೀ. ಇದು ನೋಡ್ರಿ ಬಾಳ ಜನ ರಿಯಲ್ ಫೋಟೋ ಇದೆ ನೋಡ್ರಿ. ಬಾಳುಮಾಮನ್ ಫಸ್ಟ್ ಪೂಜಾ ಮಾಡಿದಂದ್ರೆ ಈ ಶೆಡ್ಜಿ ಹೆಂಡತಿ. ಜೈ ಬಾಳುಮಾಮ. ಬಾಳುಮಾಮ ಚನವನ ಎಲ್ಲಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಳೋಜಂ ಗುಡಿಗೆ ಎಲ್ಲಾರು ಬರ್ರಿ. ಬಾಳೋಜಂ ಮಾಡ್ಯಾಕು ಬರ್ರಿ. ಪ್ರತಿಯೊಂದ್ರು ಅನ್ನಾರ ಎಲ್ಲ ಹೇಳ್ತಾರ ಬಾಳೋಜಂ ಡಿಟೇಲ್ ಆಯ್ತು ನೋಡ್ರಿ. ಜೈ ಬಾಳುಮಾಮ. ಎಲ್ಲಿಂದ ಬಂದ್ರಿ? ಯಾವ ಊರ್ರಿ? ನಾವಿರೋ ನಂದ ಎಲ್ಲಾ ವಿಡಿಯೋ ಲೈಟ್ ಹಚ್ಚಂడి ಬ್ಯಾಡ್ ತೆಗೀರಿ ನಾವು. ಇದೆ ನೋಡ್ರಿ ಬಾಳೋಜ್ಜ ಊಟ ಮಾಡಿದಂಥ ಗಂಗಾ ಇರ್ತಿದ್ದಲ್ಲ ಇದೇ ಕಪ್ಪಟ್ ಒಳಗೆ ಇರ್ತದೆ. ಮತ್ತು ಬಾಳೋಜ್ಜ ಸ್ವತಃ ಇದ್ದಂಥ ರೂಮ್ ನೋಡ್ರಿ ಇದೆ. ಇದಟ್ಟ ಈಗ ಡೆವಲಪ್ಮೆಂಟ್ ಮಾಡ್ಯಾರ. ಇಲ್ಲ ಇವು ಕಟ್ಟಿಗೆ ಪಟ್ಟಿಗೆ ಎಲ್ಲ ಬಾಳೋಜ್ಜ ಇದ್ದಂಥ ಕಾಲದೊಳಗಿದಾವ. ಬಾಳೋಜ್ಜ ದುಡ್ಯಾಕಿದ ಮನೆ ನೋಡ್ರಿ ಇದೆ.
ಇಲ್ಲಿ ನೋಡತ್ತಿರಲ್ಲ ಇದೆ ನೋಡ್ರಿ ಬಾಳು ಅಜ್ಜಂದ ಸ್ವತಃ ರಿಯಲ್ ಫೋಟೋಸ್. ಇವ್ರು ನೋಡ್ರಿ ಬಾಳು ಅಜ್ಜದ ದುಡ್ಯಾಕೆ ಇಟ್ಕೊಂಡಿರಲ್ಲ ಬಾಳು ಅಜ್ಜನ ಅವ್ರ ಮೊಮ್ಮ ನೋಡ್ರಿ ಇವ್ರ ರಜ್ಜಾರ. ನೋಡ್ರಿ ಬಾಳು ಅಜ್ಜನ ಗುಡಿ ಮತ್ತು ಬಾಳು ಅಜ್ಜ ಹುಟ್ಟಿದಂಥ ಮನೆ ಅವರು ದುಡ್ದಂಥ ಮನೆ ಪ್ರತಿಯೊಂದು ನೋಡ್ರಿ. ಇಲ್ಲಿ ಮಟ್ಟ ನೋಡ್ರಿಲ್ಲ ವಿಡಿಯೋ ಯಾರು ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ರೀ. ಈ ಚಾನಲ್ ಹೊಸ ತೆಗ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ. ಹಂಗೆ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ತೀವಿ ರೀ. ಬೇರು ವಿಡಿಯೋ ಮಾಡಂತಿದ್ದೆ ಯೂಟ್ಯೂಬ್ ಚಾನಲ್ದಾಗ ಈ ಬಾಳು ಅಜ್ಜ ಒಂದು ರಿಯಲ್ ಸ್ಟೋರಿ ಹಾಕ್ಯಾನ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಹಂಗೆ ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಹೆಚ್ಚಿನ ಬ್ಲಾಗ್ ವಿಡಿಯೋ ಮಾಡೋಕೆ ನಮ್ಗೆ ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನೀವು ಮತ್ತು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ್ರಿ ಅಂತ ಅಲ್ಲಿ ತನಕ ಜೈ.